ದೇವದಲ್ಲಿಕ್ಕೆ ನಡ್ಕೊಂಡು ಹೋಗ್ಬಿಡೋದು ಹೆಜ್ಜೆ ಗುರುತೆಯ ಆ ಹೆಜ್ಜೆ ಗುರುತಲ್ಲ, ಸಾಧನೆ ಮೂಲಕ ಹೆಜ್ಜೆ ಗುರುತನ್ನು ಮೂಡಿಸೋದು. ಮೇಡಮ್ ಓದಿದ್ದು ಹೇಳಿಲ್ಲ ಅಷ್ಟೇ, ಅವರು ತುಂಬಾ ಅನುಭವನ ಕೆಲವು ಬಿಟ್ಟರು. ಅದು ತುಂಬಾ ಬಾಲ್ಯವನ್ನ ನಾವು ಮಾತ್ರ ನಾವೇ ಅನುಭವಿಸ್ದಂಗೆ ಆಯ್ತು. ಯಾಕೆ ನಾವು ಕೂಡ ಹೆಚ್ಚು ಕಮ್ಮಿ ಅದೇ ನೋವನ್ನ ಉಂಡು ಬೆಳೆದು ಬಂದವರು. ಹಾಗೆ ಇನ್ನೊಂದು ವಿಷಯ ಹೇಳ್ತೀನಿ ಮಕ್ಕಳ, ಎಷ್ಟು ಚೆನ್ನಾಗಿ ಅವರು ಸಾಹಿತ್ಯವನ್ನು ಅರತ್ ಕುಡ್ದವ್ರೆ ಅಂತ. ಇವತ್ತು MA ಓದಿರ್ತಾರೆ. MA ಅಂದ್ರೆ ಮಾಸ್ಟರ್ ಆಫ್ ಆರ್ಟ್ಸ್. ತಪ್ಪಾಗಿ ಓದ್ತಾರೆ. ಇನ್ನೂ ಏನೋ ಓದಿರ್ತಾರೆ, ತಪ್ಪಾಗಿ ಮಾತಾಡ್ತಾರೆ, ತಪ್ಪಾಗಿ ಓದ್ತಾರೆ, ತಪ್ಪಾಗಿ ಬರೀತಾರೆ. ಮೇಡಮ್ಗೆ ನಾನು ಮಾತಾಡಿದೆ, 1 ಗಂಟೆ ಮಾತಾಡಿದೆ, 2-3 ಸಲ 2 ಸಲ ಫೋನ್ ಮಾಡಿದಾಗ 1 ಗಂಟೆ ಮಾತಾಡಿದ್ದೀವಿ ಹೆಚ್ಚು ಕಡಿಮೆ. ಅವರು ಹೆಚ್ಚು ಓದಕ್ಕಾಗಿಲ್ಲ, ಬೇಗ ಮದುವೆ ಮಾಡ್ಬಿಟ್ರು ಅಂತ ನೊಂದ್ಕೊತಾ ಇದ್ರು, ಓದ್ಕೊತಾ ಇದ್ರು. ಅಂದ್ರೆ ಮನದಿನ ಇಂಗಿತವನ್ನ ಹೇಳ್ಕೊತಾ ಇದ್ರು. ಮದುವೆ ಬೇಗ ಮಾಡ್ಕೊತಾರೆ. ಹಿಂದಿನ ಕಾಲ ಎಲ್ಲ ಬೇಗ ಮದುವೆ ಮಾಡ್ತಿದ್ದು ಒಂಥರ ಏನಾಗ್ಬಿಟ್ಟಿತ್ತು, ಅಪ್ಪ ಅಮ್ಮನ ಒಂಥರ ಅದು ಸುಗ್ಗಿ, ಮಕ್ಳಿಗೆ ಏನಾದ್ರು ನರಕ ಆಗಲಿ ಬೇಕಾರೆ ಅಲ್ವೇ, ಹಂಗಿರ್ತಿತ್ತು. ಆದ್ರೆ ಅವ್ರು ಓದಿದ್ದು ಕೇವಲ 10 ತರಗತಿ SSLC ಅಷ್ಟೇ ಓದಿರೋದು. ಓದಕ್ಕಾಗಿಲ್ಲ ಅಂತಲ್ಲ, ಅವಕಾಶಗಳು ಸಿಕ್ಕಿಲ್ಲ. ಆದ್ರೆ ರಾಜ್ಕುಮಾರ್ ಓದಿದ್ದು 3ನೇ ತರಗತಿನೇ, ಆದ್ರೆ ಮಾಡಿ ಸಾಧನೆ ಪ್ರಪಂಚನೇ ತಿರುಗಿ ನೋಡುವಂಥದ್ದು. ಹಂಗಾಗಿ ನಾವು ಎಷ್ಟು ಓದಿದ್ವಿ ಅನ್ನೋದು ಮುಖ್ಯ ಅಲ್ಲ, ಓದಿ ಏನ್ ಮಾಡ್ದೋ ಏನ್ ಸಾಧಿಸ್ತೋ ಅನ್ನೋದು ಕೂಡ ಮುಖ್ಯ ಆಗುತ್ತೆ. ಹಂಗಾಗಿ ಸಾಹಿತ್ಯವನ್ನ ರಚನೆ ಮಾಡತಕ್ಕಂಥದ್ದು ತುಂಬಾ ತುಂಬಾ ಏನು ಸುಲಭ ಅಲ್ಲ, ಅದೊಂಥರ ತಪಸ್ಸದು, ತಪಸ್ಸಿಗೆ ಸಮ ಅದು. ನಾನು ಕೂಡ ಹಲವಾರು ಕವಿತೆಗಳನ್ನ ಬರೆದಿದ್ದೀನಿ, ನನಗೂ ಅನುಭವ ಇದೆ ಅದರದ್ದು. ಹಂಗಾಗಿ ಹೇಳಿದ್ದು ಮೇಡಮ್ ಅವರು ಬಹಳ ಚೆನ್ನಾಗಿ ತಮ್ಮ ಅನುಭವಧಾರೆಗಳನ್ನ ಇಲ್ಲಿ ಎರದ್ರು. ಜೊತೆಗೆ ತಾವು ಹೇಗೆ ಇಲ್ಲಿ ಬಂದದಕ್ಕೆ ಪುಳಕಗೊಂಡೆ, ರೋಮಾಂಚಿತಳಾದೆ, ಆನಂದ ಪಟ್ಟೆ ಅನ್ನೋದನ್ನ ಒಂದ್ ರೀತಿ ಗಂಡದ ಮನೆ ತವ್ರ ಮನೆಗೆ ಬಂದಾಗ ಹೆಣ್ಮಗಳು ಖುಷಿ ಪಡ್ತಾರಲ್ಲ, ಏನೋ ಒಂಥರ ಆ ಖುಷಿ ಅವರ ಮಾತುಗಳಲ್ಲಿ ಮುಖದಲ್ಲಿ ಮಂದಹಾಸದಲ್ಲಿ ತೋರ್ತಾ ಇತ್ತು. ಹಾಗಾಗಿ ನಮಗೂ ಕೂಡ ಅಷ್ಟೇ ಖುಷಿಯಾಗಿದೆ ಮೇಡಮ್ ಬಂದಿದ್ದು. ನಮ್ಮ ಶಾಲೆಯ ಹಿರಿಯ ವಿದ್ಯಾರ್ಥಿನಿ ಅವರು. ನಿಮ್ಮಿಂದ ನಮ್ಮ ಮಕ್ಕಳು ಒಂದಷ್ಟು ಪ್ರೇರೇಪಿತರಾಗ್ತಾರೆ, ಅವರು ಕೂಡ ಸಾಹಿತಿಗಳು, ಕವಿಯತ್ರಿಯರಾಗ್ತಾರೆ ಅಂತಕ್ಕಂಥ ಹಂಬಲವನ್ನ, ಆಸೆಯನ್ನ ನಾವು ಕೂಡ ಹೊಂತೀವಿ. ಇವತ್ತು ಸಾಹಿತ್ಯ ರಚನೆ ಮಾಡ್ತಕ್ಕಂಥವ್ರು ಕಷ್ಟ ಆಗ್ಬಿಟ್ಟಿದೆ. ಇದೆಲ್ಲ ಬರೀ ಕೃತಿಚೌರ್ಯ ಅಂದ್ರೆ ಯಾರೋ ಬರೆದ ಸಾಹಿತ್ಯವನ್ನ ಹೆಂಗೋ ಸೇರಿಸ್ಬಿಟ್ಟು ಬರೆದ್ಬಿಡ್ತಾರೆ, ಸಿನಿಮಾ ಮಾಡ್ದಂಗೆ. 2 ಹಾಡು 2 ದೊಡ್ಡ ಡಿಶುಮ್ 2 ಯಾವ್ದೋ ಕತೆ ಹಾಕ್ಬಿಟ್ಟು ಸಿನಿಮಾ ಮಾಡ್ಬಿಡ್ತಾರೆ ಕೆಲವರು. ಸ್ವತಃ ಸಿನಿಮಾ ಮಾಡೋದು ಕಷ್ಟ. ನಮ್ಮ ಚಂದ್ರಶೇಖರ್ ಇದಾರಲ್ಲ ಅಂಥವ್ರಿಗೆ ಕಷ್ಟ, ಸೃಜನಶೀಲ ನಿರ್ದೇಶಕರಿಗೆ. ಹಂಗಾಗಿ ಇವಾಗೆಲ್ಲ ಏನಂದ್ರೆ ಸುಲಭ. ಹೆಂಗ್ ಬರ್ತಾರಪ್ಪ ಅಂದ್ರೆ, ಅಗೋ ನೋಡು ಚಂದ್ರಬಿಂಬ, ಇಗೋ ನೋಡು ಲಾದ್ರದ ಕಂಬ, ತಗೋ ಕೈಗೆ ತಾಬ್ರ ಚೊಂಬ. ಅದು ಒಂದು ಕವನ ಆಗ್ಬಿಟ್ಟಿದೆ. ಇಲ್ಲ ಅಂದ್ರೆ ನಮ್ಮೂರಲ್ಲೊಬ್ಬ ಪ್ರಭಾಕರ, ಅವನಿಗೊಬ್ಬ ತಮ್ಮ ದಿವಾಕರ, ಇಬ್ಬರು ಸೇರ್ಕದ್ರು ಒಂದು ಎಮ್ಮೆಕರ ಅನ್ನೋ ತರ ಅದು ಒಂದು ಸಾಹಿತ್ಯ ಆಗ್ಬಿಟ್ಟಿದೆ. ಇದು ಎಲ್ಲ ಒಂದ್ ಕಡೆ ಸಾಹಿತ್ಯ ಹಳಿಯನ್ನ ತಪ್ತಾ ಇರೋದಕ್ಕೆ ದ್ಯೋತಕ ಆಗಿದೆ ಅಂತ ಕೂಡ ನಾನು ಕೂಡ ಹೇಳ್ತಾ, ನಿಜಕ್ಕೂ ಬಹಳ ಖುಷಿ ಆಯಿತು. ನಮಗೆ ನಮ್ಮ ಸಹೋದರಿಯವರೇ ಬಂದ್ರೆ ಅನ್ನೋಷ್ಟು ಮನಸ್ಸಿಗೆ ತೃಪ್ತಿಯಾಗಿದೆ. ನಾವು ಕೂಡ ಆಶಿಸ್ತೀವಿ ಮತ್ತೆ ಮತ್ತೆ ಬನ್ನಿ ಮೇಡಮ್ ಅಂತ. ಜೊತೆಗೆ ನಿಮ್ಮ ಒಂದು ಸಾಹಿತ್ಯ ಕೃಷಿ ಮತ್ತಷ್ಟು ಉಜ್ವಲವಾಗಿ, ಪ್ರಜ್ವಲವಾಗಿ, ಪ್ರಕಾಶಮಾನವಾಗಿ ಉತ್ತುಂಗಕ್ಕೆ ಹೋಗ್ಲಿ. ಖಂಡಿತವಾಗ್ಲೂ ಅಂತ ಒಂದು ಅವಕಾಶವನ್ನು ಭಗವಂತ ಮಾಡಿಕೊಡ್ತಾನೆ. ನಿಮಗೆ ದೊಡ್ಡ ದೊಡ್ಡ ಪ್ರಶಸ್ತಿಗಳು, ಪುರಸ್ಕಾರಗಳು ಸಿಗಲಿ ಅಂತ ಕೂಡ ನಾವು ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ, ಅವ್ರಿಗೆ ಮತ್ತು ಅವ್ರ ಕುಟುಂಬದವರಿಗೆ ನಾನು ಶುಭಾಶಯಗಳನ್ನ, ಧನ್ಯವಾದಗಳನ್ನ ಸಲ್ಲಿಸ್ತಾ